ಟೀಮ್ ಇಂಡಿಯಾದ ಮಿಷನ್ 1 ಕಂಪ್ಲೀಟ್ ಆಗಿದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಅಬ್ಬರಿಸಿದ ಮೆನ್ ಇನ್ ಬ್ಲೂ ಜೆರ್ಸಿ ಬಾಯ್ಸ್ ಲಂಕನ್ನರ ನೆಲದಲ್ಲೇ ಬೇಟೆಯಾಡಿದ್ದಾರೆ. ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ 3 ಪಂದ್ಯಗಳ ಸರಣಿಯನ್ನ 2-0 ಅಂತರದಲ್ಲಿ ಕೈವಶ ಮಾಡಿಕೊಂಡಿದ್ದಾರೆ. ಆ ಮೂಲಕ ನೂತನ ಕೋಚ್ ಗೌತಮ್ ಗಂಭೀರ್ ಮತ್ತು ನೂತನ ನಾಯಕ ಸೂರ್ಯಕುಮಾರ್ ಯಾದವ್ ತಮ್ಮ ಚೊಚ್ಚಲ ಅಗ್ನಿ ಪರೀಕ್ಷೆಯಲ್ಲೇ ಪಾಸ್ ಆಗಿದ್ದಾರೆ. ಮತ್ತೊಂದು ಕಡೆ ಟೀಮ್ ಇಂಡಿಯಾದಲ್ಲಿ ಸ್ಥಾನಕ್ಕಾಗಿ ಪೈಪೋಟಿ ಜೋರಾಗಿರುವ ಹೊತ್ತಲ್ಲೇ ಕೆಲ ಆಟಗಾರರು ಸಿಕ್ಕಿರುವ ಅವಕಾಶವನ್ನು ಕೈಚೆಲ್ಲಿರುವುದು ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಟಾಸ್ಕ್ ಕಂಪ್ಲೀಟ್ ಮಾಡಿದ ಸೂರ್ಯ ಮೂಡಿಸಿದ ಭರವಸೆ ಏನು? ಚಾನ್ಸ್ ಮಿಸ್ ಮಾಡಿಕೊಂಡ ಆಟಗಾರರು ಯಾರು? ಸರಣಿ ಗೆದ್ದ ಭಾರತದ ಮುಂದಿರೋ ಚಾಲೆಂಜಸ್ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ ಗೆಲುವಿನ ಬಳಿಕ ವಿಕ್ಟರಿ ಜರ್ನಿಯನ್ನ ಮುಂದುವರಿಸಿರೋ ಟೀಮ್ ಇಂಡಿಯಾ ಬಾಯ್ಸ್ ಲಂಕಾ ನಾಡಲ್ಲೂ ಕೂಡ ಗೆಲುವಿನ ಪತಾಕೆ ಹಾರಿಸಿದ್ದಾರೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 3 ಪಂದ್ಯಗಳ ಟಿ20 ಸರಣಿಯ 2ನೇ ಪಂದ್ಯವನ್ನು ಕೂಡ ಗೆದ್ದ ಭಾರತ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ. ಪಲ್ಲೆಕೆಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ದಿಟ್ಟ ಪ್ರದರ್ಶನ ನೀಡಿದರು. ಶನಿವಾರ ನಡೆದ ಮೊದಲ ಪಂದ್ಯದಲ್ಲಿ ಟಾಸ್ ಅನ್ನು ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಟೀಮ್ ಇಂಡಿಯಾ ಬ್ಯಾಟರ್ಸ್ ಲಂಕಾ ಬೌಲರ್ಗಳನ್ನು ಬೆವರಿಳಿಸಿದರು. ಜೈಸ್ವಾಲ್, ಗಿಲ್, ನಂತರ ಸೂರ್ಯಕುಮಾರ್ ಯಾದವ್ ಹಾಗೆ ರಿಷಬ್ ಪಂತ್ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ 213 ರನ್ಗಳ ಬೃಹತ್ ಮೊತ್ತವನ್ನು ದಾಖಲಿಸಿದರು. ಜೈಸ್ವಾಲ್ ಕೇವಲ 21 ಎಸೆತಗಳಲ್ಲಿ 40 ರನ್ ಗಳಿಸಿದರೆ ಶುಭ್ಮನ್ ಗಿಲ್ 16 ಎಸೆತಗಳಲ್ಲಿ 34 ರನ್ ಚುಚ್ಚಿದರು. ಇನ್ನು ಸೂರ್ಯಕುಮಾರ್ ಯಾದವ್ ಅಂತೂ 26 ಎಸೆತಗಳಲ್ಲಿ 8 ಬೌಂಡ್ರಿ ಹಾಗೆ 2 ಸಿಕ್ಸರ್ ಸಹಿತ 58 ರನ್ ಸಿಡಿಸಿದರು. ಪಂತ್ 33 ಎಸೆತಗಳಲ್ಲಿ 6 ಬೌಂಡ್ರಿ ಹಾಗೆ 1 ಸಿಕ್ಸರ್ ಸಹಿತ 49 ರನ್ಗಳನ್ನು ಗಳಿಸಿದರು. ಟಾರ್ಗೆಟ್ ಬೆನ್ನಟ್ಟಿದ ಈ ಅತಿಥೇಯ ತಂಡ ಕೂಡ ಉತ್ತಮ ಓಪನಿಂಗ್ ಅನ್ನು ಪಡೆದಿತ್ತು. ಆದರೆ ಭಾರತೀಯ ಬೌಲರ್ಸ್ ಬೆಂಕಿಯಾಟದ ಮುಂದೆ ಲಂಕಾ ಪಡೆ 19.2 ಓವರ್ಗಳಲ್ಲೇ 170 ರನ್ ಗಳಿಸಿ ಆಲ್ಔಟ್ ಆಯಿತು. ಆ ಮೂಲಕ ಫಸ್ಟ್ ಮ್ಯಾಚ್ನಲ್ಲಿ ಸೂರ್ಯ ಬಣ 43 ರನ್ಗಳ ರೋಚಕ ಅಂತರದಿಂದ ಗೆಲುವು ದಾಖಲಿಸಿತು. ಇನ್ನು ಭಾನುವಾರ ನಡೆದ 2ನೇ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅದ್ಭುತ ಪ್ರದರ್ಶನ ನೀಡಿದರು. ಇನ್ನು ಮೊದಲಿಗೆ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ಬ್ಯಾಟಿಂಗ್ ಇಳಿದ ಲಂಕಾ ತಂಡಕ್ಕೆ ಆರಂಭಿಕರಿಬ್ಬರು ಕೂಡ ಉತ್ತಮ ಓಪನಿಂಗ್ ಅನ್ನು ನೀಡಿದರು. ಆದರೂ ಕೂಡ ಮಿಡ್ಲ್ ಆರ್ಡರ್ನಲ್ಲಿ ಅಷ್ಟೇನು ಪ್ರದರ್ಶನ ಮೂಡಿ ಬರಲಿಲ್ಲ. ಪರಿಣಾಮ ಲಂಕನ್ನರು 20 ಓವರ್ಗಳಲ್ಲಿ 161 ರನ್ ಗಳಿಸಲಷ್ಟೇ ಶಕ್ತವಾಯಿತು. 2 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿದ ಲಂಕಾ ತಂಡ ಕೊನೆಯ 31 ರನ್ಗಳಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಂಡಿದ್ದು ಅಚ್ಚರಿಗೆ ಕಾರಣ ಆಗಿತ್ತು. 162 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಟೀಮ್ ಇಂಡಿಯಾ ಇನ್ನಿಂಗ್ಸ್ನ ಮೊದಲ ಓವರ್ನಲ್ಲಿ ಮಳೆ ಶುರುವಾಯಿತು. ಹೀಗಾಗಿ ಪಂದ್ಯವನ್ನು ನಿಲ್ಲಿಸಲಾಯಿತು. ನಂತರ ಈ ಪಂದ್ಯದಲ್ಲಿ 12 ಓವರ್ಗಳನ್ನು ಕಡಿತಗೊಳಿಸಲಾಗಿದ್ದು, ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಟೀಮ್ ಇಂಡಿಯಾಕ್ಕೆ 8 ಓವರ್ಗಳಲ್ಲಿ 78 ರನ್ಗಳ ಗುರಿ ನೀಡಲಾಗಿತ್ತು. ಮಳೆ ಆರಂಭವಾಗುವ ಮುನ್ನವೇ ಭಾರತ ತಂಡ 3 ಎಸೆತಗಳಲ್ಲಿ 6 ರನ್ಗಳನ್ನು ಗಳಿಸಿತ್ತು. ಇನ್ನು ಮಳೆಯ ನಂತರ ಮತ್ತೆ ಮ್ಯಾಚ್ ಶುರುವಾದಾಗ ಭಾರತಕ್ಕೆ ಬಿಗ್ ಶಾಕ್ ಆದಿತ್ತು. ಯಾಕಂದ್ರೆ ಮೊದಲ ಎಸೆತದಲ್ಲೇ ಸಂಜು ಸ್ಯಾಮ್ಸನ್ ಡಕ್ಔಟ್ ಆಗಬೇಕಾಯಿತು. ಬಳಿಕ ಯಶಸ್ವಿ ಜೈಸ್ವಾಲ್, ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಸ್ಫೋಟಕ ಇನ್ನಿಂಗ್ಸ್ ತಂಡವನ್ನ ಮೇಲೆತ್ತಿತ್ತು. ಯಶಸ್ವಿ ಜೈಸ್ವಾಲ್ 15 ಎಸೆತಗಳಲ್ಲಿ 30 ರನ್ ಗಳಿಸಿದರೆ ಸೂರ್ಯಕುಮಾರ್ ಯಾದವ್ 12 ಎಸೆತಗಳಲ್ಲಿ 26 ರನ್ ಚುಚ್ಚಿದ್ರು. ಈ ಮೂಲಕ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡಿದರು. ಮತ್ತೊಂದು ಕಡೆ ಹಾರ್ದಿಕ್ ಪಾಂಡ್ಯ 9 ಎಸೆತಗಳಲ್ಲಿ ಅಜೇಯ 22 ರನ್ ಗಳಿಸಿ ತಂಡವನ್ನ ಗೆಲುವಿನತ್ತ ಮುನ್ನಡೆಸಿದರು. ಫೈನಲಿ ಭಾರತ ತಂಡ 6.3 ಓವರ್ಗಳಲ್ಲೇ 3 ವಿಕೆಟ್ ಕಳೆದುಕೊಂಡು ಜಯ ಸಾಧಿಸಿತು. ಈ ಗೆಲುವಿನೊಂದಿಗೆ ಟೀಮ್ ಇಂಡಿಯಾ 3 ಪಂದ್ಯಗಳ ಟಿ20 ಸರಣಿಯನ್ನ ಇನ್ನೂ ಕೂಡ ಒಂದು ಪಂದ್ಯ ಬಾಕಿ ಇರುವಂತೆ 2-0 ಅಂತರದಿಂದ ಕೈವಶ ಮಾಡಿಕೊಂಡಿದೆ. ಬ್ಯಾಟಿಂಗ್ ಮತ್ತು ಕ್ಯಾಪ್ಟನ್ಸಿಯಲ್ಲೂ ಸೂರ್ಯ ಸಕ್ಸಸ್. ಅಚ್ಚರಿಯ ರೀತಿಯಲ್ಲಿ ಟೀಮ್ ಇಂಡಿಯಾದ ಟಿ20 ಕ್ಯಾಪ್ಟನ್ಸಿ ಚುಕ್ಕಾಣಿ ಹಿಡಿದಿದ್ದ ಸೂರ್ಯಕುಮಾರ್ ಯಾದವ್ಗೆ ಗೆಲುವಿನ ಶುಭಾರಂಭ ಸಿಕ್ಕಿದೆ. ಪೂರ್ಣಾವಧಿ ನಾಯಕನಾಗಿ ಆಯ್ಕೆಯಾದ ಮೊದಲ ಪಂದ್ಯದಲ್ಲೇ ಬ್ಯಾಟಿಂಗ್ ಮತ್ತು ನಾಯಕತ್ವ ಎರಡರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಮೊದಲ ಪಂದ್ಯದಲ್ಲಿ 26 ಎಸೆತಗಳಲ್ಲಿ 8 ಬೌಂಡ್ರಿ ಹಾಗೆ 2 ಸಿಕ್ಸರ್ ಸಹಿತ 58 ರನ್ಗಳನ್ನು ಗಳಿಸಿದರು. ಇದು ಅವರ 24ನೇ ಅರ್ಧಶತಕ ಆಗಿದೆ. ಒಟ್ಟು 24 ಇನ್ನಿಂಗ್ಸ್ನಲ್ಲಿ ಅವರು 9ನೇ ಬಾರಿ 200 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ನಲ್ಲಿ 50 ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳನ್ನು ಗಳಿಸಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ ಈ ಸಾಧನೆ ಮಾಡಿದ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಆಸ್ಟ್ರೇಲಿಯಾದ ಗ್ಲೆನ್ ಮ್ಯಾಕ್ಸ್ವೆಲ್ 8 ಸಲ, ವೆಸ್ಟ್ ಇಂಡೀಸ್ನ ಎವಿನ್ ಲೂಯಿಸ್ 6 ಸಲ ಹಾಗೆ ಭಾರತದ ಯುವರಾಜ್ ಸಿಂಗ್ 5 ಸಲ, ಕಾಲಿನ್ ಮನ್ರೋ 5 ಬಾರಿ ಈ ಸಾಧನೆ ಮಾಡಿದ್ದಾರೆ. ಭಾರತದ ಪರ ಇನ್ನು ಸೂರ್ಯಕುಮಾರ್ ಹಾಗೆ ಯುವರಾಜ್ ಸಿಂಗ್ ಹೊರತುಪಡಿಸಿದರೆ ರೋಹಿತ್ ಶರ್ಮಾ ಹಾಗೆ ಕೆಎಲ್ ರಾಹುಲ್ ತಲಾ 4 ಬಾರಿ ಈ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು 2ನೇ ಪಂದ್ಯದಲ್ಲೂ ಕೂಡ 12 ಎಸೆತಗಳಲ್ಲಿ 26 ರನ್ ಸಿಡಿಸಿದ್ದು ವಿಶೇಷ ಆಗಿತ್ತು. ವಿರಾಟ್ ದಾಖಲೆಯನ್ನ ಸರಿಗಟ್ಟಿದ ಸೂರ್ಯಕುಮಾರ್. ಲಂಕಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದ ಸೂರ್ಯಕುಮಾರ್ ಯಾದವ್ ಕಿಂಗ್ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನು ಕೂಡ ಸರಿಗಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಟಿ20 ಪಂದ್ಯಗಳ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದುಕೊಂಡ ಆಟಗಾರನಾಗಿ ಕೊಹ್ಲಿ ದಾಖಲೆಯನ್ನು ಕೂಡ ಸರಿಗಟ್ಟಿದ್ದಾರೆ. 125 ಪಂದ್ಯಗಳಲ್ಲಿ ಕೊಹ್ಲಿ 16 ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಿದ್ದರು.
ಆದರೆ ಸೂರ್ಯಕುಮಾರ್ ಯಾದವ್ ಕೇವಲ 69 ಪಂದ್ಯಗಳಿಂದ 16ನೇ ಬಾರಿಗೆ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಭಾರತದ ನಾಯಕನಾಗಿ ಅತಿ ಹೆಚ್ಚು T20 ರನ್ ಗಳಿಸಿದ್ದ ಆಟಗಾರರ ಪಟ್ಟಿಯಲ್ಲಿ ಸೂರ್ಯಕುಮಾರ್ ಹಾರ್ದಿಕ್ ಪಾಂಡ್ಯ ಅವರನ್ನ ಹಿಂದಿಕ್ಕಿದ್ದಾರೆ. ಸಂಜು ಸ್ಯಾಮ್ಸನ್ ಬಗ್ಗೆ ಬೇಸರ ಹೊರಹಾಕಿದ ಫ್ಯಾನ್ಸ್. ಶ್ರೀಲಂಕಾ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ಬೆಂಚ್ಗೆ ಸೀಮಿತವಾಗಿದ್ದ ಸಂಜು ಸ್ಯಾಮ್ಸನ್ಗೆ 2ನೇ ಪಂದ್ಯದಲ್ಲಿ ಆಡುವ ಅವಕಾಶ ಸಿಕ್ಕಿತ್ತು. ಶುಭ್ಮನ್ ಗಿಲ್ ಅವರ ಅನುಪಸ್ಥಿತಿಯಲ್ಲಿ ಆರಂಭಿಕ ಆಟಗಾರನಾಗಿ ಬಡ್ತಿ ಪಡೆದುಕೊಂಡಿದ್ರು. ಅಭಿಮಾನಿಗಳು ಕೂಡ ಸಂಜು ಮೇಲೆ ತುಂಬಾ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಹಿಂದೆ ತಮಗೆ ಆಗಿರುವ ಮೋಸ ಮತ್ತು ಅನ್ಯಾಯಕ್ಕೆ ಬ್ಯಾಟಿಂಗ್ ಮೂಲಕವೇ ಉತ್ತರ ನೀಡ್ತಾರೆ ಅನ್ಕೊಂಡಿದ್ರು. ಬಟ್ ಅಭಿಮಾನಿಗಳ ನಿರೀಕ್ಷೆ ಹುಸಿಯಾಗಿತ್ತು. ಭರವಸೆಯ ಸಂಜು ಸ್ಯಾಮ್ಸನ್ ಗೋಲ್ಡನ್ ಡಕ್ಔಟ್ ಆಗುವ ಮೂಲಕ ಪೆವಿಲಿಯನ್ಗೆ ತಲೆ ತಗ್ಗಿಸಿ ಬಂದ ಹಾದಿಯಲ್ಲೇ ಹೋದ್ರು. ಈ ಮೂಲಕ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ ಹಾಗೆ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ರು. ಸದ್ಯ ಲಂಕಾ ನಾಡಲಿರೋ ಟೀಂ ಇಂಡಿಯಾ ಬಾಯ್ಸ್ T20 ಸರಣಿಯನ್ನು ಕೈವಶ ಮಾಡಿಕೊಂಡಿದ್ದಾರೆ. ಇನ್ನೇನಿದ್ರು ಕೋಚ್ ಗಂಭೀರ್ ಚಿತ್ತ ಏಕದಿನ ಪಂದ್ಯದತ್ತ ನೆಟ್ಟಿದೆ. ಲಂಕಾ ವಿರುದ್ಧದ 3 ದಿನಗಳ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲ್ ರಂತ ಸ್ಟಾರ್ ಆಟಗಾರರೇ ಇರೋದ್ರಿಂದ ಫ್ಯಾನ್ಸ್ ಕೂಡ ಸರಣಿ ನೋಡೋಕೆ ಕಾಯ್ತಿದ್ದಾರೆ. ಸೊ ಫೈನಲಿ ಸೂರ್ಯ ಕ್ಯಾಪ್ಟನ್ಸಿ ಹಾಗೆ ಆಟದ ಬಗ್ಗೆ ನಿಮಗೇನು ಅನಿಸ್ತು? ಸಂಜು ಸ್ಯಾಮ್ಸನ್ ಫೇಲ್ ಆದ್ರ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.